ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಸಾವಾಗಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಪರ ಹೋರಾಟಕ್ಕಿಳಿದಿದ್ದಾರೆ ವಾಟಾಳ್ ನಾಗರಾಜ್. ಪೊಲೀಸರ ಅಮಾನತು ಮಾಡಿದಕ್ಕೆ ವಾಟಾಳ್ ನಾಗರಾಜ್ ಖಂಡಿಸಿದ್ದಾರೆ. ಸರ್ಕಾರ ಇದರ ಜವಾಬ್ದಾರಿಯನ್ನ ಹೊತ್ತು ಸೂಕ್ತ ತನಿಖೆಯನ್ನ ಮಾಡಿಸಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅನ್ನುವಂಥದ್ದು ಇಲ್ಲಿ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಮುಂದೆ ಇಂತಹ ಅವಘಡ ಸಂಭವಿಸದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಮೈಸೂರಿನಲ್ಲಿ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಈ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ಬೇಜವಾಬ್ದಾರಿತನ ಅಂತ ಹೇಳಿ ರಾಜ್ಯ ಸರ್ಕಾರ ಅಮಾನತುಗೊಳಿಸಲಾಯಿತು. 4 ಪೊಲೀಸ್ ಅಧಿಕಾರಿಗಳನ್ನ. ಇದಕ್ಕೆ ಎಲ್ಲೆಡೆ ಈಗ ಖಂಡನೀಯ ವ್ಯಕ್ತವಾಗ್ತಾ ಇದೆ. ಎಲ್ಲರೂ ಕೂಡ ಖಂಡಿಸ್ತಿದ್ದಾರೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ, ಪೊಲೀಸ್ ಅಧಿಕಾರಿಗಳಲ್ಲ. ಕಾಲ್ತುಳಿತ ದುರಂತದಲ್ಲಿ ಈಗಾಗಲೇ 11 ಮಂದಿ ಸಾವಾಗಿದ್ದಾರೆ. ಈಗ ವಾಟಾಳ್ ನಾಗರಾಜ್ ಅವರು ಪೊಲೀಸರ ಪರವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಏನ್ ಅಮಾನತು ಮಾಡಿದ್ರಿ, ಆದೇಶವನ್ನ ಹಿಂಪಡಿಬೇಕು ಅಂತ ಹೇಳಿ ಸರ್ಕಾರ ಇದರ ಜವಾಬ್ದಾರಿಯನ್ನ ಹೊತ್ತು ತನಿಖೆಯನ್ನ ಮಾಡಿಸ್ಬೇಕಾಗತ್ತೆ. ಯಾರು ತಪ್ಪಿತಸ್ಥರಿದಾರಲ್ಲ ಅವ್ರ ವಿರುದ್ಧ ಕ್ರಮವನ್ನ ಹಾಕಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನಿಮಗ್ ಬಿಟ್ಟದ್ದು ಆತ್ಮ ಇದ್ರೆ ನಿಮಗ್ ಬಿಟ್ಟದ್ದು, ನಿಮ್ಮ ಆತ್ಮ ನಿಮಗ್ ಬಿಟ್ಟದ್ದು, ಯಾರು ಏನು ಅನ್ನೋದನ್ನ ನಿಮಗ್ ಬಿಟ್ಟದ್ದು. ಅಂತೂ ಪೊಲೀಸ್ನವ್ರನ್ನ ನೀವು ಸಸ್ಪೆಂಡ್ ಮಾಡಿರೋದನ್ನ ನಾವು ಕನ್ನಡ ಚಳವಳಿ ಪಕ್ಷ ಇಡೀ ರಾಜ್ಯಾದ್ಯಂತ ಪೊಲೀಸರನ್ನ ಅಮಾನತುಗೊಳಿಸಿದ್ದು ಸರಿ ಇಲ್ಲ ಅಂತ ಹೇಳಿ ಹೋರಾಟ ಮಾಡ್ತೀವಿ. ರಾಜಭವನದ ಮುಂದೆನೂ ಪ್ರತಿಭಟನೆ ಮಾಡ್ತೀವಿ, ತೀವ್ರವಾದಂತ ಹೋರಾಟ ಮಾಡ್ತೀವಿ. ಅಮಾನತು ವಾಪಸ್ ಪಡಿಬೇಕು ಅಂತ ಆಗ್ರಹಿಸ್ತೀರಾ? ನಾನು ಅದೆಲ್ಲ ಹೇಳಕ್ ಹೋಗಲ್ಲ. ಅಮಾನತ್ ಮಾಡದ್ದು ಸರಿ ಇಲ್ಲ, ಅಮಾನತ್ ಮಾಡದ್ದು ಸರಿ ಇಲ್ಲ. ಇದು ಸರ್ಕಾರ ಯಾವ ಆಧಾರದ ಮೇಲೆ ಮಾಡಿದ್ರಿ? ಇನ್ನು ನ್ಯಾಯಾಧೀಶರು ತೀರ್ಪು ಕೊಟ್ಟಿಲ್ಲ, ತೀರ್ಪನ್ನು ನೀವು ಬಂದಿಲ್ಲ. ಅದ್ರ ಜೊತೆಗೆ ನೀವು ಯಾರ ಮೇಲೆ ನೀವು ಹಾಕೋದು? RCB ಮೇಲೆ ಮತ್ತು ಸ್ಟೇಡಿಯಂ ಮೇಲೆ. ನಾನು ಹೇಳ್ತೀನಿ ನಿಮಗೆ, RCB ಮಹಾ ಮೋಸ. RCB ಗೆದ್ರು ಅಂತ ಹೇಳಿ ಕರ್ನಾಟಕದ ಜನ ನಿದ್ದೆ ಮಾಡದೆ ಕನ್ನಡಿಗರು ಜೈಕಾರ ಹಾಕೊಂಡು ಬೀದಿಗೆ ಬಂದ್ರಿ. RCBಯಲ್ಲಿ ಕನ್ನಡಿಗರು ಯಾರಿದ್ದಾರೆ? RCBನಲ್ಲಿ ಒಬ್ಬ ಕನ್ನಡಿಗ ಇಲ್ಲ. ನಮ್ಮ ರಾಜ್ಯದ ಅನೇಕ ಸಮಸ್ಯೆಗಳು, ನೀರಿನ ಸಮಸ್ಯೆ, ನೆಲದ ಸಮಸ್ಯೆ, ಭಾಷೆ ಸಮಸ್ಯೆ ಬಂದಾಗ ಬೆಂಗಳೂರಿನ ಜನ ಈ ರೀತಿ ಬೀದಿಗೆ ಬರಲಿಲ್ಲ, ನುಗ್ಲಿಲ್ಲ, ಹೋರಾಟ ಮಾಡಲಿಲ್ಲ. ರಾಜ್ಯದ ಸಮಸ್ಯೆ ಬಗ್ಗೆ ಹೋರಾಟ ಮಾಡಲಿಲ್ಲ. RCB ಇದು ಏನು ಅಂತ ಹೇಳಿ ನೀವು ಬೀದಿಗೆ ಬಂದ್ರಿ. ಇದು ನಿಜವಾಗಲೂ RCB ಇದೊಂದು ಜೂಜು, ರಾಯಲ್ ಚಾಲೆಂಜ್ ಜೂಜು. ಇವೆಲ್ಲ ಜೂಜಿನ ಕಟ್ಟೆಗಳು. ಎಲ್ಲ ಶ್ರೀಮಂತರು ಆಟಗಾರನ್ನ ಪರ್ಚೇಸ್ ವ್ಯಾಪಾರ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಆಟಗಾರರು ವ್ಯಾಪಾರ. ಒಂದು ಕಾಲದಲ್ಲಿ ಕ್ರಿಕೆಟ್ ಆಟ ಆಗಿತ್ತು, ಈಗ ಕ್ರಿಕೆಟ್ ನರಕ ಆಗಿದೆ. ಸ್ವರ್ಗ ಆಗಿದ್ದಂತ ಕ್ರಿಕೆಟ್ ನಮ್ಮೂರಿನಲ್ಲೇ ಲೆಗ್ಗ ಅಂತ ಆಡ್ತಿದ್ರು. ಲೆಗ್ಗ ಅಲ್ಲಿ ಕಲ್ಲಿಟ್ಟು ಇಲ್ಲಿಂದ ಚೆಂಡು ಹೊಡೆಯೋದು. ಲೆಗ್ಗದಿಂದ ಹಿಡಿದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ನಡೀತಾ ಇತ್ತು. ಆಗ JB ಮಲ್ಲಾರದ್ದರು ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ ಮೇಲೆ 2 ವರ್ಷ 3 ವರ್ಷ ಕ್ರಿಕೆಟ್ ಇತ್ತು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಸೇರಿದಂಗೆ ಇಡೀ ರಾಷ್ಟ್ರಾದ್ಯಂತ ಕ್ರಿಕೆಟ್ ಇದೊಂದು ಜೂಜು, ಕ್ರಿಕೆಟ್ ಮೋಜು, ಕ್ರಿಕೆಟ್ ಇದೊಂದು ಅತ್ಯಂತ. ಇದಕ್ಕೆ ಮಲ್ಯ ಇವತ್ತು ಹೇಳ್ಕೋಬಹುದು, ಮಲ್ಯ ಬಹಳ ನಾನು ದೊಡ್ಡ ಮನುಷ್ಯ ಅಂತ ಹೇಳ್ಕೋಬಹುದು. ಇದಕ್ಕೆಲ್ಲ ಮಲ್ಯ ಮತ್ತಿಂದೊಬ್ಬ
ಮೋದಿ ಅಂತಿದ್ದ, ಅವನಿಗೆ ತಲೆಮರೆಸ್ಕೊಂಡು ಇದ್ರಲ್ಲಿದ್ದಾನೆ. ನೀರವ್ ಮೋದಿ, ಲಲಿತ್ ಮೋದಿ, ಇವರುಗಳು ಈ ಕ್ರಿಕೆಟ್ ಅನ್ನ ನಾಶ ಮಾಡಿದ್ರು. ಈಗ IPL ಬ್ಯಾನ್ ಮಾಡ್ಬೇಕು ಅಂತ ಕೇಳ್ಕೊತೀರಾ? ಖಂಡಿತ IPL ಬ್ಯಾನ್ ಆಗ್ಬೇಕು, RCB ಬೇಡ. ಒಳ್ಳೆ ಕತ್ತರೆ ಏನ್ ಹಂಗಂತಂದ್ರೆ ಇದೇನು ಹುಡುಗಾಟನ ಇದು? ಏನಿದು? ಅದಕ್ಕೆ ನಾನು ಹೇಳುದು, ನಾನು ರಾಜೀನಾಮೆ ಕೊಡಿ ಅಂತ ಹೇಳಿದ ಕ್ಷಣಕ್ಕೆ ಇದು ಆಗೋದಿಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿಗೆ ಈ ಅಧಿಕಾರವನ್ನ ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಇದಕ್ಕೆ ಇಷ್ಟು ಅನ್ಯಾಯ ನಡೆದು ಈ ಕಣ್ಣೀರಿನ ಕತೆಗೆ ಸತ್ಯ ನೀವು ಒಂದು ರಾತ್ರಿ ನಿಮ್ ರೂಮ್ ನಲ್ಲಿ ಕೂತ್ಕೊಂಡು ನೀವೇ ಯೋಚನೆ ಮಾಡಿ, ಇದು ಯಾರಿಂದ ಅನ್ಯಾಯ ಆಗಿದೆ ಅನ್ನೋದನ್ನ ನಿಮಗೆ ಗೊತ್ತಾದ್ರೆ ನೀವು ತೀವ್ರವಾಗಿ ಕ್ರಮ ಕೈಗೊಳ್ಳಿ. ಸಿದ್ದರಾಮಯ್ಯನವರೇ, ಇದು ಈ ಕುಮಾರಸ್ವಾಮಿ ಹೇಳೋದಾಗ್ಲಿ ಯಡಿಯೂರಪ್ಪ ಹೇಳೋದಾಗ್ಲಿ ಅವರೇನ್ ಪರಮ ಪವಿತ್ರ ಏನಲ್ಲ, ಅವರು ಪಾಪಿಗಳೇ. ಅದರಿಂದ ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಎಲ್ಲರೂ ಪಾಪದವರಿದ್ದಾರೆ.